ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ಐಟೆ ಮಾನ್ವಿ ಚಾನಲ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ, ಅರೇಸ್ ಡಿಸ್ಕಸ್ ಮಾಡಿದ್ವಿ, ಹೌದಾ? ಸೊ ಅರೇಸ್, ವಾಟ್ ಈಸ್ ಅರೇ ಆ್ಯಂಡ್ ವಾಟ್ ಈಸ್ ಇಂಡೆಕ್ಸ್ ನಂಬರ್ ಆ್ಯಂಡ್ ವಾಟ್ ಈಸ್ ಒನ್ ಡೈಮೆನ್ಷನಲ್ ಅರೇ ಆ್ಯಂಡ್ ಟೂ ಡೈಮೆನ್ಷನಲ್ ಅರೇ ಅಂದ್ರೇನು, ಒನ್ ಡೈಮೆನ್ಷನಲ್ ಅರೇ ಪ್ರೋಗ್ರಾಮ್ ಯಾವ ರೀತಿ ನಾವು ಔಟ್ಪುಟ್ ತೆಗಿಬೋದು ಅಂಥೇಳಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಒಂದಿಷ್ಟು ಅರೇಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ. ಆ್ಯಂಡ್ ಇವತ್ತು ಅಷ್ಟೇ ಸೊ ಟೂ ಡೈಮೆನ್ಷನಲ್ ಅರೇ ಅಂದರೆ ಏನು ಅಂತ ತಿಳ್ಕೊಂಡಿದ್ರಿ. ಆ್ಯಂಡ್ ಅದು ರಿಲೇಟೆಡ್ ಒಂದು ಪ್ರೋಗ್ರಾಮ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ ಮಲ್ಟಿ ಡೈಮೆನ್ಷನಲ್ ಅರೇನು ಇವತ್ತಿನ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ನಿನ್ನೆ ಕ್ಲಾಸಲ್ಲಿ ಟೂ ಡೈಮೆನ್ಷನಲ್ ಅರೇ ಅಂದರೆ ಏನು ಅಂತ ನೋಡಿದ್ರಿ. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಬ್ಯಾಕ್ ಸ್ಲ್ಯಾಶ್ ಅಂದರೆ ಫಾರ್ವರ್ಡ್ ಸ್ಲ್ಯಾಶ್ ಏನಾಗಿದೆ, ಫಾರ್ವರ್ಡ್ ಸ್ಲ್ಯಾಶ್ 2D ಅಂತೇಳಿ ಹಾಕ್ತಾ ಇದ್ದೀನಿ. ಸೊ ಎಂಟರ್. ಇಲ್ಲಿ ಏನು ಮಾಡ್ತೀನಿ ಅಂದರೆ ನಿಮಗೆ ಫಾರ್ಮೆಟ್ ಯಾವ ಪ್ರೋಗ್ರಾಮ್ ಅಂತ ಗೊತ್ತಾಗಬೇಕು ಅಂತ ಹೇಳಿ ಅಷ್ಟೇ ನಾನು ಹಾಕಿದ್ದು, ಅದು ಬಿಟ್ಟು ಇನ್ನೇನಿಲ್ಲ. ಇಲ್ಲಿಂದ ಏನಾಗುತ್ತೆ, ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಹ್ಯಾಶ್ ಇನ್ಕ್ಲೂಡ್ IOStream, ಹ್ಯಾಶ್ ಇನ್ಕ್ಲೂಡ್ IOStream, ಎಂಟರ್. ನೆಕ್ಸ್ಟ್ ಯೂಸಿಂಗ್ ನೇಮ್ ಸ್ಪೇಸ್, ಯೂಸಿಂಗ್ ನೇಮ್ ಸ್ಪೇಸ್ STD ಸೆಮಿಕೊಲಾನ್, ಎಂಟರ್. ಇವಾಗ ಏನಾಗುತ್ತೆ, ಮೇನ್ ಸೆಕ್ಷನ್ ಡಿಕ್ಲೇರ್ ಆಗ್ತಾ ಇದೆ. ಓಪನ್ ಕ್ಲೋಸ್. ದೆನ್ ಇದರಲ್ಲಿ ಓಪನ್ ಫ್ಲಾ ಬ್ರ್ಯಾಕೆಟ್, ಎಂಟರ್, ಟ್ಯಾಬ್. ಇಲ್ಲಿ ಏನು ಮಾಡ್ತಿದ್ದೀನಿ, ಎಂಟರ್ ಇಂಟ್ ಟೆಸ್ಟ್. ಸೊ ಟೆಸ್ಟಲ್ಲಿ ಏನು ಮಾಡ್ತಿದ್ದೀನಿ, 3 rows 3 columnsನ ನಾನು ತೊಗೊತಾ ಇದ್ದೀನಿ. 3 rows 3 columns ಅಂದರೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಇದೇನಾಗಿದೆ, 3 rows 3 columns ಆಗಿ ನಾನು ಏನು ಮಾಡಿದ್ದೀನಿ, ಡಿವೈಡ್ ಮಾಡಿದ್ದೀನಿ. ಆ್ಯಂಡ್ ಎಂಟರ್. ಇಲ್ಲಿ ಏನು ಮಾಡ್ತಿದ್ದೀನಿ, ಓಪನ್ ಫ್ಲಾ ಬ್ರ್ಯಾಕೆಟ್. ಇಲ್ಲಿ ಅಗೇನ್ ಫ್ಲಾ ಬ್ರ್ಯಾಕೆಟ್ನ ಓಪನ್ ಮಾಡಿದ್ದೀನಿ. ಆ್ಯಂಡ್ ಇಟ್ಸ್ ಅಗೇನ್ ಓಪನ್ ಫ್ಲಾ ಬ್ರ್ಯಾಕೆಟ್. ಓಕೆ, ಸೊ ಫ್ಲಾ ಬ್ರ್ಯಾಕೆಟಲ್ಲಿ 1, 2, 3. ಸೊ ನಾನು ಏನು ಮಾಡಿದ್ದೀನಿ, ಕ್ಲೋಸ್ ಮಾಡಿದ್ದೀನಿ. ದೆನ್ ಎಂಟರ್, ಓಪನ್ ಫ್ಲಾ ಬ್ರ್ಯಾಕೆಟ್. ಓಕೆ, ಸೊ ಇದರಲ್ಲಿ ಏನು ಮಾಡ್ತೀನಿ, 4, 5 ಆ್ಯಂಡ್ 6. ಸೊ ಫ್ಲಾ ಬ್ರ್ಯಾಕೆಟ್ ಕ್ಲೋಸ್, ಫ್ಲಾ ಬ್ರ್ಯಾಕೆಟ್ ಓಪನ್. ದೆನ್ 7. ಓಕೆ, ಸೊ 7, 8, 9 ಅಂದರೆ 3 rows 3 columns ಆಗಿ ಡಿವೈಡ್ ಆಗಿದೆ. ನೋಡ್ಬೋದು ಇಲ್ಲಿ ಇಟ್ ಹ್ಯಾಸ್ ಅ 3 rows 1, 2, 3 ಆ್ಯಂಡ್ ಕಾಲಮ್ಸ್ ಇಲ್ಲಿ ಉದ್ದವಾಗಿರುವಂಥದ್ದು ನೋಡ್ಬೋದು. ಇಲ್ಲಿ 1, 2 ಆ್ಯಂಡ್ 3. ಸೊ ಟೋಟಲ್ ಏನಾಗಿದೆ, ಈಕ್ವಲ್ ಆಗಿ ಡಿವೈಡ್ ಆಗಿದೆ 3 rows ಆ್ಯಂಡ್ ಇಟ್ ಹ್ಯಾಸ್ ಅ 3 columns ಅಂತ ಹೇಳಿ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡಬೇಕು, ಹೌದಾ? ಅಂದರೆ ಫ್ಲಾ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಬೇಕು. ಓಕೆ, ಸೊ ಇಲ್ಲೇನು ಮಾಡ್ತಾಯಿದ್ದೀನಿ, ಫ್ಲಾ ಬ್ರ್ಯಾಕೆಟ್ನ ಎಂಟರ್ ಕೊಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಅಂದರೆ ಫಾರ್ ಲೂಪ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇಂಟ್ ಇಂಟ್ I ಈಕ್ವಲ್ ಟು 0, I ಲೆಸ್ ದೆನ್ 3. I ಲೆಸ್ ದೆನ್ 3 ಅಂದರೆ ಸೊ 3ಕಿನ್ನ ಕಡಿಮೆ ಇರಬೇಕು ಅಂಥೇಳಿ. ಸೊ ++ I ಅಂಥೇಳಿ ಚೂಸ್ ಮಾಡ್ತಾಯಿದ್ದೀನಿ. ಎಂಟರ್. ದೆನ್ ಇವಾಗ ಏನು ಮಾಡಬೇಕು, ಫ್ಲಾ ಬ್ರ್ಯಾಕೆಟ್ ಓಪನ್. ಓಕೆ, ಸೊ ಫ್ಲಾ ಬ್ರ್ಯಾಕೆಟ್ ಓಪನ್ ಆದ ತಕ್ಷಣ ಎಂಟರ್. ಫಾರಲ್ಲಿ ಓಪನ್ ಕಾಮನ್ ಬ್ರ್ಯಾಕೆಟ್, ಇಂಟ್ J ಈಕ್ವಲ್ ಟು 0, J ಲೆಸ್ ದೆನ್ 3 ಸೆಮಿಕೊಲನ್ ++ J ಅಂದರೆ I ಮತ್ತು Jನ ನಾವು ತೊಗೊಂಡಿರ್ತೀವಿ, ಹೌದಾ? ಹಾಗಾಗಿ I ಅಂದರೆ J ಇವೆರಡನ್ನ ಚೂಸ್ ಮಾಡಬೇಕು. ಸೊ ಇವಾಗ J ಚೂಸ್ ಮಾಡಿದ್ದೀವಿ ಅಂದರೆ ಇಲ್ಲಿನ ಏನು ಮಾಡಬೇಕು, ಓಪನ್ ಫ್ಲಾ ಬ್ರ್ಯಾಕೆಟ್ ಅಂದರೆ ಫ್ಲಾ ಬ್ರ್ಯಾಕೆಟ್ನ ಓಪನ್ ಮಾಡ್ಕೋಬೇಕು. ಇಲ್ಲಿ ಏನು ಮಾಡ್ತಿದ್ದೀನಿ ನಾನು, ಟ್ಯಾಬ್ ಕೊಟ್ಟು ಕೌಂಟ್ ಅಂದರೆ ಕೌಂಟ್ನ ಶಾರ್ಟ್ಕಟ್ ಕೌಂಟ್ ಅಂತೇಳಿ COUT ಅಂತ ಹೇಳಿ ಕೊಡಬೇಕು. ಡಬಲ್ ಕೊಟೇಶನ್ ಟೆಸ್ಟ್. ಸೊ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಟೆಸ್ಟ್ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಇಲ್ಲಿ ಓಪನ್ ರೆಕ್ಟ್ಯಾಂಗುಲರ್ ಬ್ರ್ಯಾಕೆಟ್. ಓಕೆ, ಸೊ ಇಲ್ಲಿ ಗ್ರೇಟರ್ ದೆನ್, ಸೊ ಗ್ರೇಟರ್ ದೆನ್ ಅಂತ ಹೇಳಿ ಐಗೆ ಗ್ರೇಟರ್ ದೆನ್ ಕೊಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ಏನು ಮಾಡೋಣ, ಗ್ರೇಟರ್ ದೆನ್ ಕೊಡೋಣ. ಫೈನ್. ಇವಾಗ ಏನು ಮಾಡ್ತೀನಿ, ಡಬಲ್ ಕೊಟೇಶನ್ ಕ್ಲೋಸ್. ಸೊ ಇಲ್ಲೇನು ಮಾಡೋಣ, ಡಬಲ್ ಕೊಟೇಶನ್ ಕ್ಲೋಸ್ ಮಾಡಿಬಿಟ್ಟು ಕ್ಲೋಸ್ ರೆಕ್ಟ್ಯಾಂಗ್ಯುಲರ್ ಬ್ರ್ಯಾಕೆಟ್. ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ದೆನ್ ಅಗೇನ್ ಓಪನ್ ಮಾಡೋಣ. ಬಿಕಾಸ್ ಇವಾಗ Jನ ಇಂಡಿಕೇಟ್ ಮಾಡಬೇಕು, ಹೌದಾ? ಸೊ J ಕ್ಲೋಸ್. ಏನಾಯಿತು, Jನು ಕ್ಲೋಸ್ ಆಯಿತು. ಡಬಲ್ ಕೊಟೇಶನ್ ಕ್ಲೋಸ್. ಇಲ್ಲಿ ಕ್ಲೋಸ್ ರೆಕ್ಟ್ಯಾಂಗ್ಯುಲರ್ ಬ್ರ್ಯಾಕೆಟ್
ಈಕ್ವಲ್ ಟು ಇವಾಗ ಡಬಲ್ ಕೊಟೇಶನ್ ಕ್ಲೋಸ್ ಆಯಿತು ಬಿಕಾಸ್ ಇಲ್ಲಿ ಓಪನ್ ಮಾಡಿದ್ವಿ ಹೌದಾ, ಇವೆರಡು ಕ್ಲೋಸ್ ಆಯಿತು, ಇವೆರಡು ಕ್ಲೋಸ್ ಆಯಿತು ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಕ್ಲೋಸ್. ನಾವು ಇವಾಗ ಏನು ಮಾಡೋಣ, ಗ್ರೇಟರ್ ದೆನ್ ಟೆಸ್ಟ್, ಇಲ್ಲೇನು ಕೊಡ್ತಾ ಇದ್ದೀನಿ, ಟೆಸ್ಟ್ ಓಪನ್ ಐ ದೆನ್ ಓಪನ್ ಜೆ, ಅಂದರೆ ಓಪನ್ ಕ್ಲೋಸ್ ರೆಕ್ಟ್ಯಾಂಗ್ಯುಲರ್ ಬ್ರ್ಯಾಕೆಟಲ್ಲಿ ಐ ಮತ್ತು ಜೆನ ಇಂಡಿಕೇಟ್ ಮಾಡಿದ್ದೀನಿ. ದೆನ್ ಅದೇನು ಲೆಸರ್ ದೆನ್ ಸಿಂಬಲ್ ಎಂಡ್ 1 ಸೆಮಿಕಾಲನ್. ಇದು ಏನಾಯಿತು, ಒಂದು ಪ್ರೋಗ್ರಾಮ್ ಫಾರ್ಮೆಟ್ ಅಂತೇಳಿ ಹೇಳ್ಬೋದು. ಸೊ ಕ್ಲೋಸ್ ಫ್ಲಾ ಬ್ರ್ಯಾಕೆಟ್, ದೆನ್ ಅಗೇನ್ ಎಂಟರ್, ಕ್ಲೋಸ್ ಫ್ಲಾ ಬ್ರ್ಯಾಕೆಟ್, ಇನ್ನೊಂದು ಕ್ಲೋಸ್ ಮಾಡ್ತಾ ಇದ್ದೀನಿ, ದೆನ್ ಎಂಟರ್. ಇಲ್ಲಿ ಏನು ಕೊಡಬೇಕು, ರಿಟರ್ನ್ ಝೀರೋ ಎಂಟರ್. ಸೊ ಈ ಲಾಸ್ಟ್ ಏನಿದೆ ಪ್ರೋಗ್ರಾಮ್, ಸೊ ಕಂಪ್ಲೀಟ್ ಆಯಿತು. ನೋಡ್ಬೋದು ಇಲ್ಲಿ ಯೂಸಿಂಗ್ ನೇಮ್ ಸ್ಪೇಸ್ ಈಸಿ ಇದೆ, ಪ್ರೋಗ್ರಾಮ್ ಏನಿಲ್ಲ, ಜಸ್ಟ್ ಫಾರಲ್ಲಿ ಯೂಸ್ ಮಾಡಿದ್ವಿ, ಫಾರ್ ಲೂಪಿಂಗಲ್ಲಿ ಇಂಟ್ ಐ ಮತ್ತು ಇಂಟ್ ಜೆನ ಎರಡನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕಂಡೀಷನ್ ಅಪ್ಲೈ ಮಾಡಿದ್ದೀವಿ, ಐ ಮತ್ತು ಜೆ ಸೆಪ್ರೇಟಾಗಿ. ಓಕೆ, ಅದ್ರ ಜೊತೆಗೆ ಟೆಸ್ಟ್ ಐ ಜೆನ ತೊಗೊಂಡಿದ್ವಿ, ಎಂಡ್ 1. ಈ ರೀತಿಯಾಗಿ ಒಂದು ಸಿಂಪಲ್ ಪ್ರೋಗ್ರಾಮ್ ಫಾರ್ಮೆಟ್ ತೊಗೊಂಡಿದ್ದೀವಿ. ಇವಾಗ ಏನು ಮಾಡ್ತಾ ಇದ್ದೀನಿ, ಸೇವ್ ಮಾಡಬೇಕು. ಸೊ ಸೇವ್ ಮಾಡಬೇಕಂದ್ರೆ ಇಲ್ಲೇನು ಕೊಡಬೇಕು, array2 ಅಂತ ಕೊಡ್ತಾ ಇದ್ದೀನಿ. ಓಕೆ, ಸೊ array2 ಎಂಟರ್. ಇವಾಗ ಏನು ಮಾಡೋಣ, ಎಕ್ಸಿಕ್ಯೂಟ್ ಮಾಡಿ ನೋಡೋಣ, ಕಂಪೈಲ್ ಆ್ಯಂಡ್ ರನ್. ಸೊ ವಾಟ್ ವಾಸ್ ದ ಮಿಸ್ಟೇಕ್ ನೋಡೋಣ, ಇಲ್ಲಿ ಏನು ಮಿಸ್ಟೇಕ್ ಕಾಣ್ತಾ ಇದೆ, ಇಲ್ಲಿ ಏನು ಕೊಡಬೇಕು, ಓಕೆ ಕಾಮಾ ಕೊಡ್ತಾ ಇದ್ದೀನಿ, ಕಾಮಾ ದೆನ್ ಸೇವ್, ಕಂಪೈಲ್ ಆ್ಯಂಡ್ ರನ್. ಓಕೆ, ಸೊ ಲಾಸ್ಟಲ್ಲಿ ಏನು ಸ್ಪೇಸಿಂಗ ಏನೋ ಇದೆ, ಓಕೆ ಫೈನ್, ಇಟ್ಸ್ ಕಂಪ್ಲೀಟ್. ಹೀಗೆ ಎರರ್ಸ್ ಬರ್ತಾ ಇರ್ತವೆ, ಸ್ವಲ್ಪ ಚೇಂಜಸ್ ಮಾಡಿ ನೋಡ್ಕೋಬೇಕು ಏನೇನು ಮಿಸ್ಟೇಕ್ ಆಗಿದೆ ಅಂತ, ಅದು ಇಂಡಿಕೇಟ್ ಮಾಡುತ್ತೆ. ಓಕೆ, ಎಲ್ಲೆಲ್ಲಿ ಇಂಡಿಕೇಟ್ ಆಗಿದೆ ಅಂತ ಹೇಳಿ ನೋಡಬೇಕು. ಇಂಟ್ ಮೇನ್ ಸೆಕ್ಷನಲ್ಲಿ ಓಪನ್ ಕ್ಲೋಸ್ ಕೌಂಟ್ ಡಬಲ್ ಕೊಟೇಶನ್. ಓಕೆ ನೋಡೋಣ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಎಂಡ್ 1 ಅಂತ ಇದೆ ಹೌದಾ. ಇಲ್ಲಿ ಏನು ತೊಗೊಂಡಿದ್ದೆ ನಾನು, ಎಂಡ್ 1 ಅಂತೇಳಿ ತೊಗೊಂಡಿದ್ದೆ, ಬಟ್ ಇಟ್ಸ್ ರಾಂಗ್, ಎಂಡ್ ಎಲ್ ಅಂಥೇಳಿ ತೊಗೋಬೇಕು. ಓಕೆ, ಇಲ್ಲಿ ಎಲ್ ಅಂತ ಇದೆ ನೋಡಿ, ಸ್ಮಾಲ್ ಲೆಟರ್ ಎಲ್ನ 1 ಅಂಥೇಳಿ ಚೂಸ್ ಮಾಡಿದರೆ ಏನಾಗುತ್ತೆ, ಎರರ್ ಬರ್ತಾ ಇದೆ. ಸೊ ಎಲ್ ಅಂಥೇಳಿ ತೊಗೋಬೇಕು, ಎಂಡ್ ಲೀಸ್ಟ್ ವ್ಯಾಲ್ಯೂ ಅಂಥೇಳಿ ಅರ್ಥ. ಇವಾಗ ಏನು ಮಾಡೋಣ, ಸೇವ್ ಮಾಡೋಣ, ಸೇವ್, ಎಕ್ಸಿಕ್ಯೂಟ್, ಕಂಪೈಲ್ ಆ್ಯಂಡ್ ರನ್. ಓಕೆ, ಸೊ ನೋಡಿ ನಮ್ಮ ಔಟ್ಪುಟ್ ಬಂದಿದೆ. ಏನೇನು ಔಟ್ಪುಟ್ ಕೊಟ್ಟಿದ್ವಿ, ಸಾರಿ ಇನ್ಪುಟ್ ಏನು ಕೊಟ್ಟಿದ್ವಿ ನೋಡಿ, ಇಲ್ಲಿ 0 1 0 1 2 0 2 3 1 0 4 5 6 7 8 ಓಕೆ 9. ಆ್ಯಂಡ್ ಟೆಸ್ಟಲ್ಲಿ ಏನೇನು ಕೊಟ್ಟಿದ್ವಿ ಅದೇ ಥರ ಬಂದಿದೆ ಹೌದಾ, ಸೇಮ್ ಫಾರ್ಮೆಟ್ ಬಂದಿದೆ. ಸೊ ನೋಡಿ ಇಲ್ಲಿ ವೈಟ್ ಸ್ಪೇಸಿಂಗ್ ಮಾಡ್ತಾ ಇದ್ದೀನಿ. ಓಕೆ ನೋಡಿ ಇಲ್ಲಿ ಕಾಣ್ತಾ ಇದೆ ಹೌದಾ, ಇದೇ ಥರ ಫಾರ್ಮೆಟಲ್ಲಿ ಬಂದಿತ್ತು. ನಾವು ಅಂದರೆ ಏನು ಇನ್ಪುಟ್ ಕೊಟ್ಟಿದ್ದೀವಿ ಅದೇ ಔಟ್ಪುಟ್ ಆಗಿ ಬಂದಿದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ನೋಡಿದ್ರಲ್ಲ 2 ಡೈಮೆನ್ಷನಲ್ ಅರೇದಲ್ಲಿ ಸ್ವಲ್ಪ ಎರರ್ಸ್ ಹೇಗೆ ಬಂದರೆ ಕ್ರಿಯೇಟ್ ಅಂದರೆ ಒಂದು ಸಾಲ್ವ್ ಮಾಡಬೇಕು ಅಂತ ನೋಡಿದ್ರಲ್ಲ. ಆ್ಯಂಡ್ ಜಸ್ಟ್ ಚೇಂಜಸ್ ಬರ್ತವೆ, ಏನಿಲ್ಲ, ನಾವು ಕೊಟ್ಟಿರುವಂಥ ಫಾರ್ಮೆಟಲ್ಲಿ ಸ್ವಲ್ಪ ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀವಿ, ಅದನ್ನು ಚೇಂಜಸ್ ಮಾಡ್ಕೋಬೇಕು. ಇಲ್ಲಾಂದರೆ ಫಸ್ಟ್ ನಾವು ಪ್ರೋಗ್ರಾಮಲ್ಲಿ ಬರೀ ಪ್ರೋಗ್ರಾಮ್ ಬರೀ ದೊಡ್ಡದಾಗಲ್ಲ, ಅಲ್ಲಿ ಎರರ್ಸ್ ಫೈಂಡ್ ಔಟ್ ಮಾಡೋದೇ ದೊಡ್ಡ ಕೆಲಸ. ಅದನ್ನು ನಾವು ಮೊದಲು ಕಲಿಬೇಕು. ಅದನ್ನ ಕಲ್ತ್ರೆ ಏನಾಗುತ್ತೆ, ಕಂಪ್ಲೀಟ್ ಆಟೋಮೆಟಿಕಲ್ಲಿ ಏನಾಗುತ್ತೆ, ನಮಗೆ ಪ್ರೋಗ್ರಾಮ್ಸ್ ಈಸಿ ಅನಿಸುತ್ತೆ. ಆ್ಯಂಡ್ ನೀವೇ ಸ್ವತಃ ಓನ್ ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಇದೆಲ್ಲ ಫೇಸ್ ಮಾಡಿದರೆ ಮಾತ್ರ ಏನಾಗುತ್ತೆ, ನೀವು ಒಂದು ಓನ್ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡೋಣ, ಮಲ್ಟಿ ಡೈಮೆನ್ಷನಲ್ ಅರೇ. ಸಿಂಗಲ್ ನೋಡಿದ್ವಿ, ಅಂದರೆ ನೆಕ್ಸ್ಟ್ 2 ಡೈಮೆನ್ಷನಲ್ ಅರೇ ನೋಡಿದ್ವಿ. ಆ್ಯಂಡ್ ಲಾಸ್ಟ್ ಮಲ್ಟಿ ಡೈಮೆನ್ಷನಲ್ ಅಂದರೆ 2ಕ್ಕಿಂತ ಮೋರ್, 2 ಅಂದರೆ 2ಕ್ಕಿಂತ ಜಾಸ್ತಿ ಇರುವಂಥ ಒಂದು ಡೈಮೆನ್ಷನಲ್ ಅರೇ ಇದು. ದ ಮಲ್ಟಿ ಡೈಮೆನ್ಷನಲ್ ಅರೇ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅನ್ ಅರೇ ಆಫ್ ದ arrays. The 3D array is organized as 3D matrix which can be represented as the collection of multiple rows and columns. The elements of the array are accessed using their 3D intersection coordinates. So what is multi-dimensional array ಅಂತಂದರೆ ನೋಡ್ಬೋದು, ಮಲ್ಟಿ ಅಂದರೆ ಗೊತ್ತಾಗುತ್ತೆ ನಿಮಗೆ, ಜಾಸ್ತಿ ಅಂದರೆ 2ಕ್ಕಿಂತ ಜಾಸ್ತಿ ಅಂತೇಳಿ ಹೇಳ್ತೀವಿ. It can be defined as an array. 3D array is organized ಅಂದರೆ ಸೇಮ್, ಅಂದರೆ ಪ್ರೀವಿಯಸಲ್ಲಿ ಏನೇನು ಕಲ್ತಿದ್ದೀವಿ, ಇಟ್ ಹ್ಯಾಸ್ ಅ ಮಲ್ಟಿಪಲ್ ರೋಸ್ ಆ್ಯಂಡ್ ಕಾಲಮ್ಸ್. ನಾವು ಪ್ರೀವಿಯಸಲ್ಲಿ ನೋಡಿದ್ವಿ ಇಟ್ ಹ್ಯಾಸ್ ಸಿಂಗಲ್ ರೋ ಆ್ಯಂಡ್ ಮಲ್ಟಿಪಲ್ ಕಾಲಮ್ಸ್ ಅಂತ ಕೇಳಿದ್ವಿ. ಆ್ಯಂಡ್ ಇಟ್ ಹ್ಯಾಸ್ ಅ ಡಬಲ್ ರೋಸ್ ಆ್ಯಂಡ್ ಮಲ್ಟಿಪಲ್ ಕಾಲಮ್ಸ್, ಬಟ್ ಇಲ್ಲಿ ಚೇಂಜ್ ಆಗಿದೆ, ಇಟ್ ಹ್ಯಾಸ್ ಅ ಮಲ್ಟಿಪಲ್ ರೋಸ್ ಆ್ಯಂಡ್ ಮಲ್ಟಿಪಲ್ ಕಾಲಮ್ಸ್ ಅಂತೇಳಿ. ಓಕೆ, ಸೊ ನೋಡಿ ಇಲ್ಲಿ ಅರೇದ್ರಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಒಂದು ಜಸ್ಟ್ ಎಕ್ಸಾಂಪಲ್ ಇದು ಯಾವ ರೀತಿ ಇರುತ್ತೆ ಅಂತ. ಪ್ರೀವಿಯಸ್ಸಲ್ಲಿ 2 ಡೈಮೆನ್ಷನಲ್ ಅರೇದಲ್ಲೂ ಇದೇ ಫಾರ್ಮೆಟಲ್ಲಿ ಇತ್ತು ಮ್ಯಾಟ್ರಿಕ್ಸ್, ಅದೇ ಥರ ಸೇಮ್ ಇರುತ್ತೆ ಮಲ್ಟಿ ಡೈಮೆನ್ಷನಲ್ ಅರೇದಲ್ಲಿನೂ ಸೇಮ್
ಮ್ಯಾಟ್ರಿಕ್ಸ್ ಇರುತ್ತೆ. ಒಂದು ಪ್ರೋಗ್ರಾಮ್ ನೋಡೋಣ ಯಾವ ರೀತಿ ಪ್ರೋಗ್ರಾಮ್ ಇರುತ್ತೆ ಅಂತ ಹೇಳಿ. ಓಕೆ, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಹ್ಯಾಶ್ ಇನ್ಕ್ಲೂಡ್. ಸೊ ಫಸ್ಟ್ ಹ್ಯಾಶ್ ಇನ್ಕ್ಲೂಡ್ ಎಲ್ಲಿ ಹೋದರೂ ಕಂಪಲ್ಸರಿ ನಾವೇನು ಮಾಡಬೇಕು, ಹ್ಯಾಶ್ ಇನ್ಕ್ಲೂಡ್ ಐಒ ಸ್ಟ್ರೀಮ್. ಇಲ್ಲಿ ಫಾರ್ಮ್ಯಾಟ್ ಚೇಂಜ್ ಆಗಿದೆ. ಐಒ ಸ್ಟ್ರೀಮ್ ಅಂದರೆ ಇನ್ಪುಟ್ ಔಟ್ಪುಟ್ ಸ್ಟ್ರೀಮ್ ಅಂತೇಳಿ ಅರ್ಥ. ಸೊ ನೆಕ್ಸ್ಟ್ ಯೂಸಿಂಗ್ ನೇಮ್ ಸ್ಪೇಸ್. ಸೊ ನೇಮ್ ಸ್ಪೇಸಿಂಗ್ ಕಂಪಲ್ಸರಿ, ಬಿಕಾಸ್ ಒಂದು ಸ್ಪೇಸ್ ಕೊಡಬೇಕಾದ್ರೆ ಈ ರೀತಿಯಲ್ಲಿ ಸ್ಪೇಸಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಎಂಟರ್. ನಾವು ಇಟ್ಸ್ ಅ ಟರ್ನ್ ಟು ಡಿಕ್ಲೇರ್ ಎ ಮೇನ್ ಸೆಕ್ಷನ್. ಹೌದಾ, ಮೇನ್ ಸೆಕ್ಷನ್ನ ಡಿಕ್ಲೇರ್ ಮಾಡಿದ್ವಿ. ಓಪನ್ ಫ್ಲಾಪ್ ಬ್ರ್ಯಾಕೆಟ್ ಆ್ಯಂಡ್ ಟ್ಯಾಬ್ ಕೊಟ್ಟು ಇಂಟ್ ಟೆಸ್ಟ್. ಇಲ್ಲಿ ಏನು ಮಾಡ್ತೇನೆ, ಇಂಟ್ ಟೆಸ್ಟ್ 2 ನೆಕ್ಸ್ಟ್ 3 ನೆಕ್ಸ್ಟ್ 2. ಈ ರೀತಿಯಾಗಿ ಏನು ಮಾಡ್ತಾ ಇದ್ದೀನಿ ನಾನು, ಮಲ್ಟಿಪಲ್ ರೋಸ್ ಆ್ಯಂಡ್ ಕಾಲಮ್ಸ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಕೌಂಟ್. ಓಕೆ, ಸೊ ಕೌಂಟಲ್ಲಿ ಕೌಂಟ್ ಶಾರ್ಟ್ಕಟ್ ಅಂತ ಅದು ಬರೆದಿರೋದು. ಕೌಂಟ್ ಈಕ್ವಲ್ ಟು ಡಬಲ್ ಕೊಟೇಶನ್ ಎಂಟರ್. ಎಂಟರ್ 12 ವ್ಯಾಲ್ಯೂಸ್. ಇಲ್ಲಿ ಏನು ಎಂಟರ್ ಮಾಡಿರಿ ಅಂತ ಹೇಳ್ತಾ ಇದ್ದೀವಿ. ಎಂಟರ್ 12 ವ್ಯಾಲ್ಯೂಸ್ ಕೊಲನ್ ಸ್ಲ್ಯಾಶ್ ಎನ್. ಇಲ್ಲಿ ಏನು ಮಾಡಬೇಕು, ಸ್ಲ್ಯಾಶ್ ಎನ್ ಆದಮೇಲೆ ಸೆಮಿಕೊಲನ್. ಓಕೆ, ಸೊ ಕೌಂಟ್ ಆಯ್ತು. ಇವಾಗ ಏನು ಮಾಡ್ತಿದ್ದೀನಿ, ಫಾರ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಈ ಪ್ರೋಗ್ರಾಮಲ್ಲಿ. ಫಾರ್ ಓಪನ್ ಕಾಮನ್ ಬ್ರ್ಯಾಕೆಟ್ ಇಂಟ್ ಐ ಈಕ್ವಲ್ ಟು 0 ಸೆಮಿಕೊಲನ್ ದೆನ್ ಐ less than 2 semicolon then plus plus I close. ಓಕೆ, ಸೊ ಎಂಟರ್. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಫ್ಲಾಪ್ ಬ್ರ್ಯಾಕೆಟ್ನ ಓಪನ್ ಮಾಡ್ಕೋಬೇಕು. ಫ್ಲಾಪ್ ಬ್ರ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಏನಾಗಿದೆ, ನೆಕ್ಸ್ಟ್ ಇನ್ನೊಂದು ಫಾರ್ ಹಾಕೋಣ. ಓಕೆ, ಸೊ ನೆಕ್ಸ್ಟ್ ಫಾರ್ ಓಪನ್ ಕಾಮನ್ ಬ್ರ್ಯಾಕೆಟ್ ಇಂಟ್ ಏನು ಮಾಡೋಣ, ಜೆ ಡಿಕ್ಲೇರ್ ಮಾಡೋಣ. ಇಂಟ್ ಜೆ. ಸೊ ನೋ, ಇಂಟ್ ಐ ಆಯಿತು. ಓಕೆ, ಇಂಟ್ ಜೆ ಈಕ್ವಲ್ ಟು 0. ನೆಕ್ಸ್ಟ್ ಇಂಟ್ ಆಯ್ತಲ್ಲ, ನೆಕ್ಸ್ಟ್ ಜೆ ಲೆಸ್ ದೆನ್ 3 ದೆನ್ ಪ್ಲಸ್ ಪ್ಲಸ್ ಜೆ. ಈ ರೀತಿಯಾಗಿ ಐ ಮತ್ತು ಜೆನ ಡಿಕ್ಲೇರ್ ಮಾಡಿದ್ವಿ. ದೆನ್ ಅಗೇನ್ ಏನಾಗಿದೆ, ಓಪನ್ ಫ್ಲಾಪ್ ಬ್ರ್ಯಾಕೆಟ್. ಫ್ಲಾಪ್ ಬ್ರ್ಯಾಕೆಟ್ ಓಪನ್ ಆಗಿದೆ. ದೆನ್ ಇಲ್ಲಿ ಒಂದು ಟ್ಯಾಬ್ ಕೊಟ್ಟು ಫಾರ್. ಇಲ್ಲಿ ಏನು ಮಾಡಬೇಕು, ಐ ಜೆ ಕೆ ಮೂರನ್ನು ಡಿಕ್ಲೇರ್ ಮಾಡ್ತಾ ಇದ್ದೀವಿ. ದೆನ್ ಕೆ ಈಕ್ವಲ್ ಟು 0 ಸೆಮಿಕೊಲನ್, ಕೆ ಲೆಸ್ ದೆನ್ 3 ಸೆಮಿಕೊಲನ್, ದೆನ್ ಪ್ಲಸ್ ಪ್ಲಸ್ ಕೆ. ಓಕೆ, ಸೊ ಇಲ್ಲಿಗೇನಾಯಿತು, ಫಾರಲ್ಲಿರುವಂಥ ಐ ಜೆ ಕೆ ಏನು ಮಾಡಿದ್ವಿ, ನಾವು ಡಿಕ್ಲೇರ್ ಮಾಡಿದ್ವಿ. ಓಪನ್ ಫ್ಲಾಪ್ ಬ್ರ್ಯಾಕೆಟ್. ಓಕೆ, ಸೊ ಫ್ಲಾಪ್ ಬ್ರ್ಯಾಕೆಟ್ ಓಪನ್ ಆದಮೇಲೆ ಸಿ ಇನ್. ಓಕೆ, ಕಂಪೈಲರ್ ಇನ್ ಅಂತ ಹೇಳಿ. ಸೊ ಗ್ರೇಟರ್ ದೆನ್ ಟೆಸ್ಟ್ ಐ ದೆನ್ ಜೆ ದೆನ್ ಕೆ. ಇವು ಮೂರನ್ನು ಏನು ಮಾಡಿದ್ವಿ, ಡಿಕ್ಲೇರ್ ಮಾಡಿದ್ವಿ. ಸೆಮಿಕೊಲನ್ ಎಂಟರ್. ನೆಕ್ಸ್ಟ್ ಓಪನ್ ಫ್ಲಾಪ್ ಬ್ರ್ಯಾಕೆಟ್. ಇಲ್ಲೇನು ಕ್ಲೋಸ್ ಮಾಡಿದ್ದೀನಿ. ದೆನ್ ಅಗೇನ್ ಕ್ಲೋಸ್ ಫ್ಲಾಪ್ ಬ್ರ್ಯಾಕೆಟ್. ಅಗೇನ್ ಕ್ಲೋಸ್ ಮಾಡಿದ್ದೀನಿ. ಓಕೆ, ಇಲ್ಲೇನು ಮಾಡ್ತೀನಿ, ಅಗೇನ್ ಕ್ಲೋಸ್ ಮಾಡ್ತಾ ಇದ್ದೀನಿ. ದೆನ್ ಅಗೇನ್ ಇನ್ನೊಂದು ಏನು ಮಾಡಬೇಕು, ಕ್ಲೋಸ್ ಮಾಡೋಣ. ಕ್ಲೋಸ್ ಫ್ಲಾಪ್ ಬ್ರ್ಯಾಕೆಟ್. ಓಕೆ, ನೆಕ್ಸ್ಟ್ ಕೌಂಟ್. ಸೊ ಕೌಂಟ್ ಗ್ರೇಟರ್ ಸಿಂಬಾಲ್ ಡಬಲ್ ಕೊಟೇಶನ್ ಸ್ಲ್ಯಾಶ್ ಎನ್ displaying. Okay, so displaying value ಅಂತ ಹೇಳಿ ಹಾಕ್ತಾ ಇದ್ದೀನಿ. displaying value stored colon lesser than symbol and L semicolon. ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಫಾರ್ನ ಡಿಕ್ಲೇರ್ ಮಾಡ್ಕೊತಾ ಇದ್ದೀನಿ. ಫಾರ್ ಓಪನ್ rectangular bracket int I equal to 0 I less than 2. ಸೊ ಇಲ್ಲಿ ಏನು ಮಾಡ್ತಿದ್ದೀನಿ, I less than 2 ಪ್ಲಸ್ ಪ್ಲಸ್ I. ಸೊ ಇಲ್ಲೇನಾಯಿತು, ಕ್ಲೋಸ್ ಆಯಿತು. ದೆನ್ ಫ್ಲಾಪ್ ಬ್ರ್ಯಾಕೆಟ್ ಓಪನ್ ಮಾಡೋಣ. ಓಕೆ, ಸೊ ಇಲ್ಲೇನು ಮಾಡಬೇಕು, ಮತ್ತೆ ಏನು ಮಾಡಬೇಕು, ಫಾರ್ ಆಯ್ತಲ್ಲ, ಐ ಆಯಿತು. ಇವಾಗ ಏನು ಮಾಡಬೇಕು, ಅಗೇನ್ ಇಂಟ್ ಜೆ ಈಕ್ವಲ್ ಟು 0 ಜೆ ಲೆಸ್ ದೆನ್ ಎಷ್ಟು ತೊಗೊಂಡಿದ್ವಿ, ನಂಬರ್ 2. ಓಕೆ, ಸೊ ಜೆ ಇದರಲ್ಲಿ ಇಲ್ಲ, 3 ತೊಗೋಬೇಕು. ಬಿಕಾಸ್ ನಾವು ಇಲ್ಲಿ ಏನು ಮಾಡಿದ್ವಿ ನೋಡ್ರಿ ಇಲ್ಲಿ. ಓಕೆ,
ಸೊ ಐ ಜೆ ಕೆ 3 ವ್ಯಾಲ್ಯೂಸ್ಗೆ ಏನು ತೊಗೊಂಡಿದ್ವಿ, ಐಗೆ 2 ನಂಬರ್, ಜೆ 3 ಆ್ಯಂಡ್ ಲಾಸ್ಟ್ ಕೆಗೆ 2 ನಂಬರ್ ತೊಗೊಂಡಿದ್ವಿ. ಹಾಗಾಗಿ ಇಲ್ಲಿ ಏನು ಮಾಡಬೇಕು, ಜೆ ಈಕ್ವಲ್ ಟು 3 ಅಂತ ಹೇಳಿ ತೊಗೋಬೇಕು, ಸೆಮಿಕೊಲನ್. ನೆಕ್ಸ್ಟ್ ಪ್ಲಸ್ ಪ್ಲಸ್ ಜೆ, ಇಲ್ಲೇಂತೂ ಕಂಪ್ಲೀಟ್ ಆಯಿತು. ದೆನ್ ಇವಾಗ ಏನು ಮಾಡೋಣ, ಓಪನ್ ಫ್ಲಾರ್ ಬ್ರ್ಯಾಕೆಟ್. ಸೊ ಫ್ಲಾರ್ ಬ್ರ್ಯಾಕೆಟ್ ಓಪನ್ ಆಗಿದೆ. ದೆನ್ ಟ್ಯಾಬ್ ಕೊಟ್ಟು ಫಾರ್ ಓಪನ್ ಕಾಮನ್ ಬ್ರ್ಯಾಕೆಟ್ ಇಂಟ್ ಕೆ ಈಕ್ವಲ್ ಟು 0 ಸೆಮಿಕೊಲನ್, ಕೆ ಲೆಸ್ ದೆನ್ 2, ದೆನ್ ಸೆಮಿಕೊಲನ್ ಪ್ಲಸ್ ಪ್ಲಸ್ ಕೆ. ಇಲ್ಲಿಗೇನಾಯಿತು, ಫಾರ್ ಏನಾಯಿತು, ಓಪನ್ ಕ್ಲೋಸ್ ಆಗಿದೆ. ದೆನ್ ಇವಾಗ ಏನು ಮಾಡೋಣ, ಓಪನ್ ಫ್ಲಾರ್ ಬ್ರ್ಯಾಕೆಟ್ ಮತ್ತೆ ಓಪನ್ ಮಾಡಬೇಕು, ಬಿಕಾಸ್ ನಾವಿಲ್ಲಿ ಕಂಡೀಷನ್ಸ್ ಎಟ್ ಲಾಸ್ಟ್ ಕಂಡೀಷನ್ ಡಿಕ್ಲೇರ್ ಮಾಡಬೇಕು. ಹೌದಾ, ಡಬಲ್ ಕೊಟೇಶನ್ ಏನು ಮಾಡಬೇಕು, ಆ್ಯಡ್ ಮಾಡಿ ಇಲ್ಲಿ ಟೆಸ್ಟ್ ರೆಕ್ಟ್ಯಾಂಗ್ಯುಲರ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ ಲೆಸ್ ದೆನ್ ಐ. ಓಕೆ, ಸೊ ಇಲ್ಲಿ ಏನಾಯ್ತು, ಕ್ಲೋಸ್ ಆಗಿದೆ. ಡಬಲ್ ಕೊಟೇಶನ್ ಕ್ಲೋಸ್ ಮಾಡಿದ್ಮೇಲೆ ಇಲ್ಲಿ ಡಬಲ್ ಕೊಟೇಶನ್ ಕ್ಲೋಸ್ ಆಗಿ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಓಪನ್ ರೆಕ್ಟ್ಯಾಂಗ್ಯುಲರ್ ಬ್ರ್ಯಾಕೆಟ್, ಇಲ್ಲಿ ಏನು ಮಾಡಬೇಕು, ದೆನ್ ಲೆಸ್ಸರ್ ದೆನ್ ಜೆ, ದೆನ್ ಲೆಸ್ಸರ್ ದೆನ್ ಡಬಲ್ ಕೊಟೇಶನ್ ಕ್ಲೋಸ್ ರೆಕ್ಟ್ಯಾಂಗ್ಯುಲರ್ ಬ್ರ್ಯಾಕೆಟ್ ಕ್ಲೋಸ್. ಓಕೆ, ಸೊ ನೆಕ್ಸ್ಟ್ ಓಪನ್ ರೆಕ್ಟ್ಯಾಂಗ್ಯುಲರ್ ಬ್ರ್ಯಾಕೆಟ್, ಇಲ್ಲಿ ಏನು ಮಾಡಬೇಕು, ಲೆಸ್ ದೆನ್ ಕೆ, ಲೆಸ್ ದೆನ್ ಡಬಲ್ ಕೊಟೇಶನ್ ಕ್ಲೋಸ್. ಸೊ ಏನಾಗಿದೆ, ಇಲ್ಲಿ ಏನು ಮಾಡಬೇಕು, ರೆಕ್ಟ್ಯಾಂಗ್ಯುಲರ್ ಬ್ರ್ಯಾಕೆಟ್ನ ಕ್ಲೋಸ್ ಮಾಡ್ಕೋಬೇಕು, ಈಕ್ವಲ್ ಟು ಡಬಲ್ ಕೊಟೇಶನ್ ಹಾಕಿ ಕ್ಲೋಸ್ ಮಾಡಬೇಕು. ಮೀನ್ಸ್ ಇಲ್ಲಿ ಸ್ಟಾರ್ಟ್ ಆಗಿತ್ತು ಟೆಸ್ಟ್ ಕಡೆ, ಹಾಗಾಗಿ ಇಲ್ಲಿ ಕ್ಲೋಸ್ ಮಾಡಿದ್ವಿ. ದೆನ್ ಇಲ್ಲಿ ಡಬಲ್ ಕೊಟೇಶನ್ ಟೆಸ್ಟ್. ಸೊ ಡಬಲ್ ಕೊಟೇಶನ್ ಟೆಸ್ಟ್ ಆದಮೇಲೆ ಸೊ ನೆಕ್ಸ್ಟ್ ಏನು ಮಾಡೋಣ, ಎಂಟರ್. ಓಕೆ, ಸೊ ಎಂಟರ್ ಮಾಡೋಕ್ಕಿಂತ ಮುಂಚೆ ಡಬಲ್ ಕೊಟೇಶನ್ ಟೆಸ್ಟ್ ಆದಮೇಲೆ ಸೆಮಿಕೊಲನ್ ಯೂಸ್ ಮಾಡಬೇಕು. ದೆನ್ ಇಲ್ಲಿ ಒಂದು ಫ್ಲಾರ್ ಬ್ರ್ಯಾಕೆಟ್, ದೆನ್ ಎಂಟರ್, ಅಗೇನ್ ಒಂದು ಫ್ಲಾರ್ ಬ್ರ್ಯಾಕೆಟ್ ಆ್ಯಂಡ್ ಬ್ಯಾಕ್ ಸ್ಪೇಸಲ್ಲಿ ಅಗೇನ್ ಫ್ಲಾರ್ ಬ್ರ್ಯಾಕೆಟ್, ಎಂಟರ್, ದೆನ್ ಟ್ಯಾಬ್, ರಿಟರ್ನ್. ಸೊ ಎಷ್ಟು ಕ್ಲೋಸ್ ಮಾಡಿದ್ದೀವಿ, ಎಷ್ಟು ಓಪನ್ ಮಾಡಿದ್ದೀವಿ ಫ್ಲಾರ್ ಬ್ರ್ಯಾಕೆಟ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ದೆನ್ ಇಲ್ಲಿ ಫ್ಲಾರ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ದೀನಿ. ಇವಾಗ ಏನು ಮಾಡೋಣ, ಸೊ ಸೇವ್ ಮಾಡೋಣ. ನೋಡ್ಬೋದು ಇಲ್ಲಿ. ಓಕೆ, ಸೊ ಇಷ್ಟು ಪ್ರೋಗ್ರಾಮ್ ಬರೆದಿದ್ದೀವಿ ಆ್ಯಂಡ್ ಇಲ್ಲಿ ಏನು ಮಾಡ್ತೀನಿ, ಸೇವ್ ಮಾಡ್ತಾಯಿದ್ದೀನಿ. ಓಕೆ, ವೆಯ್ಟ್. ಸೊ ಸೇವ್ ಮಾಡಲಿಕ್ಕೆ ಡೈಲಾಗ್ ಬಾಕ್ಸ್ ಓಪನ್ ಆಗಬೇಕು, ಫೈಲ್, ಸೇವ್. ಸೊ ಅಲ್ಲಿವರೆಗೆ ನೋಡಿ ಪ್ರೋಗ್ರಾಮ್ ಯಾವ ರೀತಿ ಬರ್ತಾ ಇದೆ ಅಂಥೇಳಿ. ಸೊ ರಿಟರ್ನ್ 0 IO ಸ್ಟ್ರೀಮ್, ದೆನ್ ಫಾರ್ ಆಗಿದೆ, ಹೌದಾ. ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡೋಣ, ಎಕ್ಸಿಕ್ಯೂಟ್, ಕಂಪೈಲ್ ಆ್ಯಂಡ್ ರನ್. ಸೊ ಎಕ್ಸ್ಪೆಕ್ಟೆಡ್ ಡಿಕ್ಲರೇಷನ್ ಬಿಫೋರ್ ಟೋಕನ್. ಸೊ ಏನು ಎರರ್ಸ್ ಇಲ್ಲ, ಬಟ್ ಇದಕ್ಕಿಂತ ಮುಂಚೆ ಏನಾಗಬೇಕು, ನಮಗೆ ಸೇವ್ ಆಗಬೇಕು ಫೈಲ್, ಹೌದಾ. ಸೊ ಸೇವ್ ಆಗಿದ್ದರೆ ಮಾತ್ರ ಏನಾಗುತ್ತೆ, ನಮಗೆ ಔಟ್ಪುಟ್ ತೋರಿಸುತ್ತೆ. ಓಕೆ, ರನ್ ಮಾಡೋಣ. ಎಕ್ಸಿಕ್ಯೂಟಲ್ಲಿ ಕಂಪೈಲ್ ಆ್ಯಂಡ್ ರನ್. ಎರರ್ ಎಕ್ಸ್ಪೆಕ್ಟೆಡ್ ಡಿಕ್ಲರೇಷನ್ ಬಿಫೋರ್ ಫ್ಲಾರ್ ಬ್ರ್ಯಾಕೆಟ್ಸಲ್ಲಿ ನೋಡಬೇಕು. ಫ್ಲಾರ್ ಬ್ರ್ಯಾಕೆಟಲ್ಲಿ ಏನೋ ಕ್ಲೋಸಿಂಗ್ ಓಪನ್ ಇದೆ. ಸೊ ಎಷ್ಟು ಓಪನ್ ಇದ್ದಾವೆ, ಎಷ್ಟು ಕ್ಲೋಸ್ ಇದ್ದಾವೆ ಅಂಥೇಳಿ ಫಸ್ಟು ಡಿಕ್ಲೇರ್ ಮಾಡೋಣ. ಓಕೆ, 1 2 3 4 ದೆನ್ 5 6 ಟೋಟಲ್ ಎಷ್ಟು ಓಪನ್ ಎಷ್ಟು ಕ್ಲೋಸ್ ಇದಾವೆ ಅಷ್ಟು ನೋಡೋಣ. 1 2 3 4 5 6 7 8 9 10 11 12 13 14 15. ಸೊ 15 ಅಂತಂದರೆ ಏನಾಗುತ್ತೆ, ಕರೆಕ್ಟಾಗಿಲ್ಲ, ಬಿಕಾಸ್ 14 ಆದರೂ ಇರಬೇಕು. ಏನು ಚೇಂಜಸ್ ಆಗಿದೆ ನೋಡೋಣ. ಓಕೆ, ನೋಡೋಣ. ಫ್ಲಾರ್ ಬ್ರ್ಯಾಕೆಟ್ ಒಂದು ಎಕ್ಸ್ಟ್ರಾ ಓಪನ್ ಆಗಿತ್ತು ಅಷ್ಟೇ. ಸೊ ಎಕ್ಸಿಕ್ಯೂಟಲ್ಲಿ ಕಂಪೈಲ್ ಆ್ಯಂಡ್ ರನ್. ಓಕೆ, ಸೊ ನಮಗೆ ಔಟ್ಪುಟ್ ಬಂದಿದೆ ನೋಡಿ, ಎಂಟರ್ 12 ವ್ಯಾಲ್ಯೂಸ್. ಸೊ ಏನು ಕೇಳ್ತಾ ಇದೆ, ಎಂಟರ್ 12 ವ್ಯಾಲ್ಯೂಸ್ ಅಂತ ಕೇಳ್ತಾ ಇದೆ. ಸೊ ಎಂಟರ್ ಮಾಡೋಣ. 1, ಎಂಟರ್ 2 3 4 5 6 7 8 9. ಓಕೆ, ಸೊ ಡಿಸ್ಪ್ಲೇಯಿಂಗ್ ವ್ಯಾಲ್ಯೂ ಸ್ಟೋರ್ಡ್ ಎಷ್ಟು ಸ್ಟೋರ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಟೆಸ್ಟ್ 0 0 0 × 24. ಓಕೆ, ಈ ರೀತಿಯಾದಂಥ ಅರೇಸಲ್ಲಿ ಡಿಸ್ಪ್ಲೇ ಆಗಿದೆ. ಅಷ್ಟು ನೀಟಾಗಿ ಕಾಣಲ್ಲ, ಬಟ್ ನೋಡಿ ಇಲ್ಲಿ ಡಿಸ್ಪ್ಲೇಯಿಂಗ್ ವ್ಯಾಲ್ಯೂ ಸ್ಟೋರ್ಡ್, ಯಾವ ರೀತಿ ವ್ಯಾಲ್ಯೂ ಸ್ಟೋರ್ಡ್ ಆಗಿದೆ ಅಂತ ಹೇಳಿ ಕಾಣಿಸುತ್ತೆ ನಮಗೆ. ಆ್ಯಂಡ್ ನೆಕ್ಸ್ಟ್ ನೋಡ್ಬೋದು, ಇಷ್ಟೇ. ಇದರಲ್ಲಿ ಎರರ್ಸ್ ಅಂದರೆ ಏನೂ ಇಲ್ಲ, ಜಸ್ಟ್ ಫ್ಲಾರ್ ಬ್ರ್ಯಾಕೆಟ್ ಒಂದೇ ಏನಾಗಿತ್ತು ಓಪನ್ ಕ್ಲೋಸಲ್ಲಿ ನೋಡ್ಕೋಬೇಕು, ಬಿಕಾಸ್ ಹೆವಿ ಓಪನ್ ಕ್ಲೋಸ್ ಫ್ಲಾರ್ ಬ್ರ್ಯಾಕೆಟ್ಸ್ ಆಗಿಬಿಟ್ರೆ ಲಿಟ್ಲ್ ಕನ್ಫ್ಯೂಷನ್ಸ್ ಆಗುತ್ತೆ.
ಹಾಗಾಗಿ ಸೊ ಇದು ಪ್ರೋಗ್ರಾಮ್ ಏನಿಲ್ಲ, ಇಷ್ಟೇ ಎಷ್ಟು ವ್ಯಾಲ್ಯೂಸ್ನ ಎಂಟ್ರ್ ಮಾಡ್ಬೇಕಂತ ಹೇಳಿ. ಸೊ 12ಕ್ಕಿಂತ ಜಾಸ್ತಿ ಇಲ್ಲ, 9 ಎಂಟ್ರ್ ಮಾಡಿದ್ರೆ ಸಾಕು, ನಮಗೆ ರಿಸಲ್ಟ್ ಬಂದ್ಬಿಡುತ್ತೆ. ಸೊ ನೋಡಿದ್ರಲ್ಲ ಅರೇಸಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಅಂತ ಹೇಳಿ. ಅರೇ ಆಗಿರ್ಬೋದು, ಅರೇಸಲ್ಲಿ ಸಿಂಗಲ್ ಡೈಮೆನ್ಷನಲ್ ಅರೇ, I mean 1 dimensional array, 2 dimensional array and last multi dimensional array. ಸೊ ಅದರಲ್ಲಿ ನೋಡ್ಬೋದು ಇಂಡೆಕ್ಸ್ ನಂಬರ್ ಅಂದರೆ ಫ್ರಮ್ 0 ಇಂದ ಸ್ಟಾರ್ಟ್ ಆಗೋದೇ ಇಂಡೆಕ್ಸ್ ನಂಬರ್. ಸೊ ಇಂಡೆಕ್ಸ್ ಅಂದರೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಬಿಕಾಸ್ 0 ಅಂತ ಹೇಳಿನೇ ಅರ್ಥ ಇಂಡೆಕ್ಸ್ ಅಂದರೆ. ಓಕೆ, ಅಲ್ಲಿಂದ ಹಿಡಿದು ಸಿಂಗಲ್ 1 ಡೈಮೆನ್ಷನಲ್ ಅರೇದಲ್ಲಿ ಸಿಂಗಲ್ ರೋಸ್ ಆಗಿ, ಸಿಂಗಲ್ ರೋಸ್ ಆ್ಯಂಡ್ ಮಲ್ಟಿಪಲ್ ಕಾಲಮ್ಸ್ ಆಗಿ ಡಿಸ್ಪ್ಲೇ ಆಗಿದೆ. ಆ್ಯಂಡ್ 2 ಡೈಮೆನ್ಷನಲ್ ಅರೇದಲ್ಲಿ ಏನಾಗಿದೆ, ಡಬಲ್ ರೋಸ್ ಅಂದರೆ 2 ರೋಸ್ ಆಗಿದೆ, ಡಬಲ್ ರೋಸ್ ಆ್ಯಂಡ್ ಮಲ್ಟಿಪಲ್ ಕಾಲಮ್ಸ್. ಬಟ್ ಯಾವುದು ಮಲ್ಟಿ ಡೈಮೆನ್ಷನಲ್ ಅರೇದಲ್ಲಿ ಹಾಗಲ್ಲ, ಮಲ್ಟಿಪಲ್ ರೋಸ್ ಆ್ಯಂಡ್ ಮಲ್ಟಿಪಲ್ ಕಾಲಮ್ಸ್ ಆಗಿ ಡಿವೈಡ್ ಆಗಿದೆ. ಸೊ ನೋಡಿದ್ರಲ್ಲ ಯಾವ ರೀತಿ ಅರೇಸ್ ಡಿಫ್ರೆಂಟ್ ಆಗಿರುವಂತಹ ಅರೇಸ್, ಅದ್ರ ಜೊತೆಗೆ ಬರುವಂಥ ಒಂದು ಪ್ರೋಗ್ರಾಮ್ಸ್ ಆಗಿರ್ಬೋದು ನೋಡಿದ್ರಿ. ಸೊ ಅಲ್ಲಿವರೆಗೆ ಏನು ಮಾಡ್ತಾ ಇರಿ, ಎಲ್ಲ ಕ್ಲಾಸಸ್ನ ಕೇಳ್ತಾ ಇರಿ. ಆ್ಯಂಡ್ ಪ್ರಾಕ್ಟೀಸ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಸ್ಟೂಡೆಂಟ್. ಸೊ ಪ್ರಾಕ್ಟೀಸ್ ಆ್ಯಂಡ್ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಿಷ್ಟು ಟಾಪಿಕ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.